ಮಹಾದೇವ ಮಹಾದೇವ. ನಾವು ಈ ದಿನ ಶಿವಾನಂದ ಲಹರಿಯ ಒಂದು ಶ್ಲೋಕವನ್ನು ನೋಡೋಣ. ಆ ಶ್ಲೋಕ ಈ ರೀತಿ ಇದೆ. ಗಭೀರೆ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೆ ಶೈಲೆ ಚ ಭ್ರಮತಿ ಕುಸುಮಾರ್ಥಂಜಡಮತಿ ಸಮರ್ಪ್ಯೈಕಂಚೇತ ಸರಸಿಜ ಮುಮಾನಾಥ ಭವತೆ ಸುಖೇನಾವಸ್ಥಾತುಂಜನಮಿಹ ನ ಜಾನಾತಿ ಕಿಮಹೋ. ಆ ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ಈ ಶ್ಲೋಕದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮೆಲ್ಲರ ಒಂದು ಪರಿಸ್ಥಿತಿಯನ್ನು ನೋಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೆಲ್ಲರ ಒಂದು ಮಂದ ಬುದ್ಧಿಯನ್ನು ನೋಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಶಿವನ ಆರಾಧನೆಯನ್ನು ಮಾಡಲು ಅಥವಾ ಯಾವುದೇ ದೇವತಾರಾಧನೆಯನ್ನು ಮಾಡಲು ಒಂದು ಸುಲಭವಾಗಿರ್ತಕ್ಕಂತಹ ಮಾರ್ಗ ಇದೆ. ಆದರೆ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಅಂದ್ರೆ, ಆ ಸುಲಭ ಮಾರ್ಗವನ್ನು ಬಿಟ್ಟು ಬೇರೆ ಯಾವ ಯಾವ ಮಾರ್ಗದಲ್ಲೋ ನಾವು ಪ್ರಯಾಣ ಮಾಡ್ತಾ ಇದೀವಿ. ಇದರಿಂದ ಶಂಕರರಿಗೆ ಆಶ್ಚರ್ಯವಾಗುತ್ತೆ. ನಾವು ಏನನ್ನು ಮಾಡ್ತಾ ಇದೀವಿ ಅಂತ ಮೊದಲು ನೋಡೋಣ, ಆಮೇಲೆ ಆ ಸುಲಭ ಮಾರ್ಗವನ್ನು ನೋಡೋಣ. ಗಭೀರೆ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೆ ಶೈಲೆ ಚ ಭ್ರಮತಿ ಕುಸುಮಾರ್ಥಂ ಜಡಮತಿ. ನಾವೇನು ಮಾಡ್ತಾ ಇದೀವಿ ಅಂದ್ರೆ, ಶಿವನ ಪೂಜೆಗೆ ಹೂವನ್ನು ತರಲು ಆಳವಾಗಿರ್ತಕ್ಕಂತಹ ಸರೋವರದಲ್ಲಿ, ಹಳ್ಳ ಕೊಳ್ಳಗಳಲ್ಲಿ, ಬಾವಿಗಳಲ್ಲಿ ನಾವು ಇಳಿತಾ ಇದ್ದೀವಿ. ಅಷ್ಟೇನ ಅಂದ್ರೆ, ಜನಸಂದಣಿಯೇ ಇಲ್ಲದೆ ಇರತಕ್ಕಂತಹ ದಟ್ಟವಾದ ಕಾಡು ಮೇಡುಗಳನ್ನು ನಾವು ಅಲಿತಾ ಇದ್ದೀವಿ ಪೂಜೆಗೆ ಹೂವನ್ನು ತರಲು. ಅಷ್ಟೇನ ಎಂದರೆ, ದೊಡ್ಡ ದೊಡ್ಡ ಪರ್ವತಗಳನ್ನು ಹತ್ತಿ ಅದರ ಮೇಲೆ ಯಾವ್ದಾದ್ರು ಹೂವು ಇದೆಯೇನೋ ಅಲ್ಲಿಂದ ನಾವು ಹೂವನ್ನು ಸಂಗ್ರಹಿಸೋಣ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದೆಲ್ಲವೂ ತಪ್ಪ ಅಂದ್ರೆ ಇದೆಲ್ಲವೂ ತಪ್ಪಲ್ಲ. ಇದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ, ಇದಕ್ಕಿಂತಲೂ ಮಹತ್ ಫಲವನ್ನು ನೀಡುವಂತಹ ಪುಷ್ಪ ಸುಲಭವಾಗಿರ್ತಕ್ಕಂತಹ ಮಾರ್ಗದಿಂದ ನಮಗೆ ದೊರೆಯುತ್ತದೆ. ಅದೇನು ಗೊತ್ತಾ? ಸಮರ್ಪ್ಯೈಕಂಚೇತಃ ಸರಸಿಜ ಮುಮಾನಾಥ ಭವತೆ. ಆ ಶಿವನಿಗೆ ಮೊದಲು ನಮ್ಮಲ್ಲೇ ಇರ್ತಕ್ಕಂತಹ ಮನಸ್ಸು ಎಂಬತಕ್ಕಂತಹ ಪುಷ್ಪವನ್ನು ಮೊದಲು ಅರ್ಪಣೆ ಮಾಡಬೇಕು. ಆ ಮನಸ್ಸು ಎಂಬತಕ್ಕಂತಹ ಪುಷ್ಪವನ್ನು ನಾವು ಶಿವನಿಗೆ ಅರ್ಪಣೆ ಮಾಡಿ, ಅದಾದ ನಂತರ ನಾವು ಬೇರೆ ಹೂವನ್ನ ನಾವು ಸಂಗ್ರಹಿಸಲು ಪ್ರಯತ್ನ ಪಡಬಹುದು. ನಾವೇನ್ ಮಾಡ್ತಾ ಇದೀವಿ, ಬೇರೆ ಎಲ್ಲಾ ಪುಷ್ಪವನ್ನು ತರ್ತಾ ಇದೀವಿ, ಆದರೆ ಮನಸ್ಸಿನಿಂದ ಭಕ್ತಿಯಿಂದ ಅದನ್ನು ಪೂಜೆ ಮಾಡ್ತಾ ಇಲ್ಲ. ಮೊದಲು ಭಕ್ತಿಯಿಂದ ಮನಸ್ಸನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಬೇಕು. ಅಂತರ್ಮುಖರಾಗಿ ಶಿವನನ್ನು ಆರಾಧನೆ ಮಾಡಬೇಕು. ಆಗ ನಮಗೆ ಮಹತ್ ಫಲ. ಆದ್ದರಿಂದಲೇ ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಹೇಳುವಂತೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಅಂತರ್ಮುಖರಾಗಿ ನಾವು ಭಗವದಾರಾಧನೆಯನ್ನು ಮಾಡಿದಾಗ ಅದಕ್ಕೆ ಮಹತ್ ಫಲ, ಶೀಘ್ರ ಫಲ, ತಕ್ಷಣದಲ್ಲೇ ಅದರ ಫಲ ದೊರೆಯುತ್ತದೆ. ಬಹಿರ್ಮುಖ ಸುದುರ್ಲಭ ಅಂದರೆ, ನಾವು ಬಹಿರ್ಮುಖರಾಗಿ ನಾವು ಮಾಡಿದರೆ ಅದಕ್ಕೆ ಫಲವಿಲ್ಲವಾ ಅಂದ್ರೆ ಫಲವಿದೆ, ಆದರೆ ಕಷ್ಟ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಸಹ ಅಂತರಂಗದಲ್ಲಿ ನಾವು ಮೊದಲು ಭಗವಂತನನ್ನು ಆರಾಧನೆ ಮಾಡೋಣ. ನಮ್ಮ ಮನಸ್ಸನ್ನು ಮೊದಲು ಶಿವನಿಗೆ ಅರ್ಪಿಸೋಣ, ಭಕ್ತಿಯನ್ನ ಮೊದಲು ಶಿವನಿಗೆ ಅರ್ಪಿಸೋಣ. ಅದಾದ ನಂತರ ಆ ಭಕ್ತಿಯಿಂದ ಮಾಡಿರ್ತಕ್ಕಂತಹ ಪೂಜೆಗೆ, ಭಕ್ತಿಯಿಂದ ನಾವು ಅರ್ಪಿಸಿದಂತಹ ಆ ವಸ್ತುಗಳಿಗೆ ವಿಶೇಷವಾಗಿರ್ತಕ್ಕಂತಹ ಫಲ. ಆದ್ದರಿಂದ ಸಮರ್ಪ್ಯೈಕಂಚೇತ ಸರಸಿಜ ಮುಮಾನಾಥ ಭವತೆ ಎಂದು ಹೇಳಿದಂತೆ, ನಾವು ಮೊದಲು ಶಿವನಿಗೆ ನಮ್ಮ ಮನಸ್ಸು ಎಂಬತಕ್ಕಂತಹ ಕಮಲವನ್ನು ಅರ್ಪಿಸೋಣ. ಅದಾದ ನಂತರ ಬೇರೆ ಪುಷ್ಪಗಳಿಗೆ ನಾವು ಪ್ರಯತ್ನವನ್ನು ಪಡೋಣ. ನಮಸ್ಕಾರ. ಮಹಾದೇವ ಮಹಾದೇವ.